ಸಮಾಜಮುಖಿ ಹೋರಾಟಗಳ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನೊಂದವರಿಗೆ ನ್ಯಾಯ ದೊರಕಿಸುವಲ್ಲಿ ಜೀವನವಿಡೀ ಶ್ರಮಿಸಿದ ಸಿದ್ದಣ್ಣ ರಾಜವಾಳ ಅವರ ಆದರ್ಶವನ್ನ ಅವರ ಪುತ್ರ ರಾಜೇಂದ್ರ ರಾಜವಾಳ ಮುಂದುವರಿಸಬೇಕು ಎಂದು ಅಲ್ಲಮಪ್ರಭು ಪಾಟೀಲ್ ಹೇಳಿದರು. ನಗರದಲ್ಲಿ ಗುರುವಾರ ನಡೆದ ಜನಾಭಿಪ್ರಾಯ ಡಿಜಿಟಲ್ ಮಾಧ್ಯಮದ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸಿದ್ದಣ್ಣ ರಾಜವಾಳ ಅವರು ಪ್ರಾಮಾಣಿಕ ಹೋರಾಟಗಾರರಾಗಿ ಜನರ ವಿಶ್ವಾಸ ಗಳಿಸಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯ, ಸಾರ್ವಜನಿಕ ಸಮಸ್ಯೆಗಳು ಹಾಗೂ ಸಮಾಜದಲ್ಲಿನ ಅನ್ಯಾಯಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುವ ಮೂಲಕ ಅನೇಕ ನೊಂದ ಕುಟುಂಬಗಳಿಗೆ ನ್ಯಾಯ ದೊರಕಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಎಂದು ಸ್ಮರಿಸಿದರು. ರಾಜೇಂದ್ರ ರಾಜವಾಳ ಅವರ ನೇತೃತ್ವದಲ್ಲಿ ಆರಂಭಗೊಂಡಿರುವ ಜನಾಭಿಪ್ರಾಯ ಡಿಜಿಟಲ್ ಮಾಧ್ಯಮವು ಜನರ ಆಶೋತ್ತರಗಳಿಗೆ ಧ್ವನಿಯಾಗಬೇಕು. ಜನಸಾಮಾನ್ಯರ ಸಮಸ್ಯೆಗಳನ್ನು ನಿರ್ಭೀತಿಯಿಂದ ಬೆಳಕಿಗೆ ತಂದು ಆಡಳಿತದ ಗಮನ ಸೆಳೆದು ಪರಿಹಾರ ದೊರಕಿಸುವ ಜವಾಬ್ದಾರಿಯುತ ಪತ್ರಿಕೋದ್ಯಮವನ್ನು ನಡೆಸಬೇಕು ಎಂದು ಸಲಹೆ ನೀಡಿದರು. ಜನಾಭಿಪ್ರಾಯ ಪತ್ರಿಕಾ ಒಂದು ಹೊಸ ದಿನಪತ್ರಿಕೆ ಪ್ರಾರಂಭೋತ್ಸವಕ್ಕೆ ನಾವೆಲ್ಲ ಬಂದಿದ್ದೇವೆ. ನಮ್ಮ ಜೊತೆಗೆ ಶೋಭಾಬಾಯಿ ಅವರು, ಲಕ್ಷ್ಮಣ, ದೇವಗರ್ನ, ಕಲ್ಯಾಣ್ ಅವರು, ಗೆಳೆಯ ಸಿದ್ದಣ್ಣವರು, ಧರ್ಮಪತ್ನಿ ಮತ್ತೆಲ್ಲ ರಾಜವಾಳ ಆತ್ಮೀಯ ಮಿತ್ರರು ಮತ್ತು ಮಾಧ್ಯಮದ ಮಿತ್ರರು. ಇವತ್ತು ನಾವು ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಯಾಕಂದರೆ ನಮ್ಮ ಆತ್ಮೀಯ ಗೆಳೆಯ ನಮಗೂ ಮತ್ತು ಬಾಣೆ ಅವರು ಭಾಳ ಒಂದು ಒಡನಾಡ್ತಿರ್ತಕ್ಕಂಥದ್ದು. ಯಾವತ್ತೂ ಹುಟ್ಟು ಹೋರಾಟಗಾರ, ಮೊದಲಿನಿಂದಲೂ ಕೂಡ ಕಮ್ಯುನಿಸ್ಟ್ ಪಕ್ಷದಿಂದ ಹೋರಾಟ ಮಾಡುತ್ತಾ ಅನೇಕ ನಮ್ಮ ದೇವರಿಗೆ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು, ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಹಾಗೂ ಹೋರಾಟವನ್ನು ಮಾಡಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಅದಕ್ಕೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಇವತ್ತು ನಮ್ಮ ರಾಜವಾಳರು ಈ ಒಂದು ಜನಾಭಿಪ್ರಾಯ ಅನ್ನತಕ್ಕಂಥ ಪತ್ರಿಕೆಯನ್ನು ಹೊಸದಾಗಿ ಓಪನ್ ಮಾಡಿದ್ದಾರೆ. ಅವರಿಗೆ ನಾವು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಒಂದು ಸಣ್ಣ ಸಲಹೆ ಏನಂದರೆ, ತಂದೆಯವರು ಜೀವನದುದ್ದಕ್ಕೂ ಯಾವುದೂ ಕಪ್ಪು ಇಲ್ಲದೆ ಕೆಲಸ ಮಾಡಿ ಸಮಾಜದಲ್ಲಿ ಮುಖ್ಯವಾಗಿ ಒಳ್ಳೆಯ ರೀತಿ ಕೆಲಸ ಮಾಡಿಕೊಂಡು ಅಂಥವನ್ನ ಹೆಸರನ್ನು ಉಳಿಸ್ತಕ್ಕಂಥದ್ದು, ಹೆಸರನ್ನು ಉಳಿಸ್ತಕ್ಕಂಥದ್ದು, ನಿಮ್ಮ ಹೆಸರನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ ಯಾವುದೇ ಬ್ಲ್ಯಾಕ್ಮೇಲ್ ದಂಧೆಗಳಿದೆ ಒಳ್ಳೆಯ ರೀತಿಯಿಂದ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರ್ಕಾರದ ಅಧಿಕಾರಿಗಳ, ರಾಜಕಾರಣಿಗಳ ಕಣ್ತರಿಸ್ತಕ್ಕಂಥ ರೀತಿ, ಅದರಲ್ಲಿ ಯಾವುದೇ ಮೀನಮೇಷ ಇಲ್ಲದೆ ನೇರವಾಗಿ ದಿಟ್ಟವಾಗಿ ಅದನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸ ಮಾಡಿ ನೀವು ಕೂಡ ಒಳ್ಳೆಯ ಸಮಾಜ ಸೇವಕರಾಗಿ ಈ ಪತ್ರಿಕೆ ಮತ್ತು ನೀವು ಹೊರಹೊಮ್ಮಿ ಅಂತ ಹೇಳಿ ಆ ಭಗವಂತರಲ್ಲಿ ನಮ್ಮ ಪ್ರಾರ್ಥನೆ ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಶೋಭಾ ಬಾಣೀರವರು ಮಾತನಾಡುತ್ತಾ, ಇಂದಿನ ಡಿಜಿಟಲ್ ಮಾಧ್ಯಮವು ಜಗದಗಲ ಬೆಳೆಯುತ್ತಿದೆ. ಜನಾಭಿಪ್ರಾಯ ಡಿಜಿಟಲ್ ಮಾಧ್ಯಮ ಕೂಡ ಜನರ ಧ್ವನಿಯಾಗಿ ಹೊರಹೊಮ್ಮಲಿದೆ ಎಂದು ಹೇಳಿದ್ದರಲ್ಲದೆ, ಜನರ ಮೌಲ್ಯಗಳನ್ನು ಕಾಪಾಡುವುದು ನಿಜವಾದ ಧ್ಯೇಯವಾಗಿದೆ ಎಂದು ಮಾತನಾಡಿದರು. ಜವರಗಿರಿ ತಾಲೂಕಿಗೆ ಕಮ್ಯುನಿಸ್ಟರ ಬೆಳೆದ ಹೋರಾಟ ಪ್ರತಿ ಹಂತದಲ್ಲಿ ಪ್ರತಿ ಯಾವುದೇ ಒಂದು ಸಣ್ಣ ಪುಟ್ಟ ವಿದ್ಯಾರ್ಥಿಗಳ ದಶೆ ಇರ್ಬೋದು, ರೈತರ ಪರವಾಗಿ ಇರ್ಬೋದು, ಯಾವುದೇ ಹೋರಾಟದ ಮೂಲಕ ಮಾಧ್ಯಮದ ಮೂಲಕ ನ್ಯಾಯ ಕೊಡಿಸ್ತಕ್ಕಂಥ ರಾಜೇಂದ್ರ ಚಿಕ್ಕ ವಯಸ್ಸಿನಿಂದಲೂ ಹೋರಾಟವನ್ನು ಮೌಲ್ಯಗೊಳಿಸಿಕೊಂಡು ಇವತ್ತು ಜನರ ಧ್ವನಿಯಾಗಿ ಇವತ್ತು ಪತ್ರಿಕೆ ಹೊರತು ತರ್ತಾ ಇರೋದು ಭಾಳ ಖುಷಿ ವಿಷಯ. ಜನಾಭಿಪ್ರಾಯ ಹೊರತರ್ತಾ ಇರೋದು ಭಾಳ ಒಂದು ಸಂತೋಷದ ವಿಷಯದ. ಅದೇ ಥರ ತಾವು ಯಾವಾಗ ತಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ತಾವು ಕೂಡ ಬೆಳಿಬೇಕು ಮತ್ತು ಈ ಒಂದು ಪತ್ರಿಕೆಯನ್ನು ಹೆಮ್ಮರವಾಗಿ ಬೆಳೆಸಬೇಕು ಮತ್ತು ತಮ್ಮ ಹೋರಾಟ ಒಂದು ಯಾವತ್ತೂ ನಿರಂತರವಾಗಿ ನಡೆಯಲಿ, ಪತ್ರಿಕೆ ಕೂಡ ಬೆಳೀಲಿ ಅಂತ ಶುಭಾಶಿಸ್ತೀನಿ. ಕಾರ್ಯಕ್ರಮದಲ್ಲಿ ಅವರಲ್ಲಿ ರಾಚೇಟೇಶ್ವರ ಸಂಸ್ಥಾನದ ಚಿದಾನಂದ ಮಹಾಸ್ವಾಮೀಜಿಗಳು, ತೋನಸನಹಳ್ಳಿ ಕೋತಲಪ್ಪ ಮುತ್ಯ, ಯಾದಗಿರಿಯ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಕಲ್ಯಾಣರಾವ್ ಮೂಲಗಿ, ಕೋಳಿ ಕಬ್ಜಲಿಗ, ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್, ತಳವಾರ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಕಾಂತ ತಳವಾರ, ನಿವೃತ್ತ ಎಂಜಿನಿಯರ್ ನೀಲಕಂಠ ಜಮಾದಾರ್, ಸಂತೋಷ್ ತಳವಾರ್, ರವಿ ತಳವಾರ್, ಪ್ರೇಮಾ ಕೋಳಿ, ದಿಗಂಬರ ಢಾಂಗೆ, ದಿಗಂಬರ ಕಾಡಪ್ಪಗೋಳ್, ಸಿದ್ದಣ್ಣ ವಡಗೇರಿ, ಪೀಡಪ್ಪ ಜಾಲ್ಗರ್, ಚಂದ್ರಶೇಖರ್ ಜಮಾದಾರ್, ಗಿರೀಶ್ ತುಂಬಗಿ, ದೇವೇಂದ್ರ ಚಿಗರಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಧನ್ಯವಾದ.